ನಿಮ್ಮನೇಲಿ ಕೂಡ ಮಕ್ಕಳನ್ನ ಎಲ್ಲಿಗಾದ್ರೂ ಹೊರಗಡೆ ಫಂಕ್ಷನ್ಗೆ ಕರ್ಕೊಂಡು ಹೋಗಿ ಬಂದಮೇಲೆ ವಾಮಿಟಿಂಗ್ ಆಗೋದು, ಹೊಟ್ಟೆ ನೋವು ಬರೋದು, ಹುಷಾರು ತಪ್ಪೋದು, ಇದು ದೃಷ್ಟಿ ಜಾಸ್ತಿಯಾಗಿ ಆ ಥರ ಆಗಿರುತ್ತೆ. ಕೆಲವೊಂದು ಸಲ ವೆದರ್ ಚೇಂಜ್ ಆಗಿ, ನೀರು ಚೇಂಜ್ ಆಗಿ, ಊಟದಲ್ಲಿ ಹೆಚ್ಚು ಕಮ್ಮಿ ಆಗಿನೂ ಆಗುತ್ತೆ. ಅದೆಲ್ಲ ಮೆಡಿಷನ್ ಹಾಕಿನೇ ನಾನು ಅದು ಯಾವುದಕ್ಕೂ ಕಡಿಮೆ ಆಗಿಲ್ಲ ಅಂದರೆ ಈ ಥರ ದೃಷ್ಟಿ ತೆಗಿತೀನಿ. ಅವಳಿಗೆ ಹುಷಾರು ತಪ್ಪಿತ್ತು, ಮೆಡಿಷನ್ ಎಲ್ಲ ಹಾಕಿ ಏನು ಮಾಡಿದ್ರು ಕಡಿಮೆ ಆಗಿಲ್ಲ. ಸೊ ಹಾಗಾಗಿ ನಾನು ಆಮೇಲೆ ಈ ಥರ ದೃಷ್ಟಿ ತೆಗೆದೆ. ನೆಕ್ಸ್ಟ್ ಡೇನೇ ಹುಷಾರಾಗೋದ್ಲು. ಒಂದು ತಟ್ಟೆಯಲ್ಲಿ ಅರಿಶಿನ ಪುಡಿ, ಸಾಸಿವೆ, ಹಾಗೆ ಸುಣ್ಣ, ಹಾಗೆ ಕೆಂಡ ಮಾಡ್ಕೊಳ್ಳಿಕ್ಕೆ ಕಾಯಿ ಗುಂಜನ್ನ ಹಾಕೊಂಡಿದ್ದೀನಿ. ಇದಿಷ್ಟನ್ನು ನೀವುಳಿಸಿ ಆಮೇಲೆ ಕೆಂಡ ಮಾಡಿ ಮತ್ತೆ ಒಂದು ಸಲ 3 ಸಲ ನೀವುಳಿಸ್ಬಿಟ್ಟು ಅದರಲ್ಲಿ ಅವಳು ತಿಂದಿದ್ರಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಅನ್ನ ಮಿಕ್ಕಿಸ್ಕೊಂಡಿದ್ದೆ. ಆ ಅನ್ನದ ಜೊತೆ ಉಪ್ಪು ಮತ್ತು 3 ಮೆಣಸಿನ್ಕಾಯಿ ತೊಗೊಂಡು ಅದನ್ನು 3 ಸಲ ತೆಗೆದು 3 ಸಲನೂ ನೀವುಳಿಸ್ಬೇಕು. ನಾನು ಹೇಗೆ ನೀವುಳಿಸ್ತೀನಿ ಆ ಥರ. ನಂತರ ಮನೆಯಲ್ಲಿ ಕಸ ಗುಡಿಸ್ತೀವಲ್ಲ ಆ ಪೊರಕೆಯಿಂದ ಕೂಡ ನೀವುಳಿಸ್ಬೇಕು. ಹಾಗೆ ಏನಾದರೂ ಕಬ್ಬನ್ನ ನಾನು ಕಾಯಿ ಸುಲಿಯೋಕ್ಕೆ ಕುಡ್ಲಿದೆಯಲ್ಲ ಅದರಲ್ಲಿ ನೀವುಳಿಸಿದ್ದೀನಿ. ನಂತರ ಅದರಲ್ಲಿರುವಂಥ ಕಪ್ಪನ್ನ ಹಣೆಗೆ, ಹೊಟ್ಟೆಗೆ, ಕಾಲಿಗೆಲ್ಲ ಇಟ್ಬಿಟ್ಟು ಅವಳ ಕೈಯಿಂದ 3 ಸಲ ಉಗಿಸಿ ಅವಳನ್ನ ತಟ್ಟೆ ದಾಟಿಸಿದೆ. ಮಕ್ಕಳಿಗೆ ಎಷ್ಟೇ ದೃಷ್ಟಿಯಾಗಿದ್ರು ಕಡಿಮೆ. ಮಕ್ಕಳನ್ನ ನಾವು ಆ್ಯಕ್ಚುಲಿ ಹೊಸ ಜಾಗಕ್ಕೆ ಕರ್ಕೊಂಡು ಹೋದಾಗ ಏನೋ ಫಂಕ್ಷನ್ ಅಂತ ರೆಡಿ ಮಾಡೋದು, ಅದರಿಂದ ಅವಳು ಚೆನ್ನಾಗಿ ಕಾಣಿಸ್ತಿದ್ದಾಗ ನಮ್ಮ ಕಣ್ಣೇ ಬೀಳುತ್ತೆ. ಅಥವಾ ಬೇರೆಯವ್ರು ನೋಡಿ ಮಗು ಎಷ್ಟು ಚೆನ್ನಾಗಿದೆ, ಗುಂಡುಗಿದೆ, ಅಥವಾ ತಿನ್ನೋದು ನೋಡಿ ಎಷ್ಟು ಚೆನ್ನಾಗಿ ತಿನ್ನುತ್ತೆ. ಮತ್ತು ಅವರು ಆಚೆ ಎಲ್ಲ ಓಡಾಡ್ಕೊಂಡು ತಿಂದಾಗ ಕೆಲವೊಂದು ಕೆಟ್ಟ ದೃಷ್ಟಿಗಳು ಅವ್ರ ಮೇಲೆ ಬೀಳುತ್ತೆ. ಹಾಗೆ ನಮ್ಮ ದೃಷ್ಟಿ ಕೂಡ ತಾಕಿರುತ್ತೆ. ಹಾಗಾಗಿ ಕೆಟ್ಟ ದೃಷ್ಟಿ ಬಿದ್ದಾಗ ಮಕ್ಕಳು ಊಟ ಬಿಡೋದು, ಹೊಟ್ಟೆ ನೋವು ಬರೋದು, ವಾಮಿಟಿಂಗ್ ಆಗೋದು ಇದೆಲ್ಲ ಕಾಮನ್.